ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಸ್ವಾಗತ. ಈಗ ನಿಮ್ಮ ಇತಿಹಾಸ ಮಾದರಿ ಪ್ರಶ್ನೆ ಪತ್ರಿಕೆ 3 2025-26 ಮಾದರಿ ಪ್ರಶ್ನೆ ಪತ್ರಿಕೆ 3ರ ಉತ್ತರಗಳನ್ನು ನೋಡೋಣ. ಈಗಾಗಲೇ ಹಿಂದೆ ವಿಡಿಯೋ ಮಾಡಿದ್ದೆ, ಅದರಲ್ಲಿ ನಿಮ್ಮ ಎಲ್ಲ ದೀರ್ಘ ಉತ್ತರಗಳನ್ನು ಬರಹ ರೂಪದಲ್ಲಿ ತೋರಿಸಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಈಗ ಈ ಒಂದು ಪತ್ರಿಕೆಯಲ್ಲಿ ಎಲ್ಲ ಒಂದು ಉತ್ತರಗಳನ್ನು ಬರಹ ರೂಪದಲ್ಲಿ ನಾವು ನೋಡೋಣ. ಪ್ರಾಚೀನ ಭಾರತ ರೋಮ್ಗಳ ಸಂಬಂಧ ಕುರಿತು ತಿಳಿಸುವ ಗ್ರಂಥ ಜಿಯಾಗ್ರಫಿ. ಪ್ರತಿಪಾದನೆ: ಉತ್ತರ ವೇದಗಳ ಜನರು ಯುದ್ಧದಲ್ಲಿ ವಂಚನೆ ಮಾರ್ಗವನ್ನು ಅನುಸರಿಸಿದರು, ಯುದ್ಧವನ್ನು ಜಯಗಳಿಸುವುದು ಪ್ರಮುಖವಾಯಿತು. ನೋಡಿ, ಎ ಮತ್ತು ಆರ್ ಎರಡೂ ಸರಿಯಾಗಿದೆ ಹಾಗೂ ಆರ್ ಏನ ಸರಿಯಾದ ವಿವರಣೆಯಾಗಿದೆ. ಮಾಮುಲುಕ್ ಪದದ ಅರ್ಥ ಗುಲಾಮ. ಅದ್ವೈತ ತತ್ವಶಾಸ್ತ್ರದ ಪ್ರತಿಪಾದಕರು ಶಂಕರಾಚಾರ್ಯರು. ನೋಡಿ, ಅದ್ವೈತ ಶಂಕರಾಚಾರ್ಯರು, ಮಧ್ವಾಚಾರ್ಯರು ದ್ವೈತ, ರಾಮಾನುಜಾಚಾರ್ಯರು ವಿಶಿಷ್ಟ ಅದ್ವೈತ, ಬಸವೇಶ್ವರರು ಶಕ್ತಿ ವಿಶಿಷ್ಟ ಅದ್ವೈತ. ಯಾವ್ಯಾವ ತತ್ವಶಾಸ್ತ್ರದ ಪ್ರತಿಪಾದಕರು ಯಾರ್ಯಾರು ಅನ್ನೋದನ್ನು ನೀವು ನೆನಪಿನಲ್ಲಿಟ್ಟರೆ ಯಾವುದಾದ್ರೂ ಒಂದನ್ನು ಪರೀಕ್ಷೆಯಲ್ಲಿ ಕೇಳ್ತಾರೆ. ಪ್ಲಾಸಿ ಕದನ ನಡೆದ ವರ್ಷ 1757. ಕೊಟ್ಟರು ಉತ್ತರಗಳಲ್ಲಿ ಸರಿಯಾದನ್ನು ಆರಿಸಿ ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಿ. ನೋಡಿ, ಸಿಂಧೂ ಜನರ ಪ್ರಧಾನ ದೇವತೆ ಮಾತೃದೇವತೆ. ಹರ್ಷವರ್ಧನ ಎರಡನೇ ರಾಜಧಾನಿ ಕನೌಜ್. ಅಮೀರ್ ಖುಸ್ರೋನನ್ನು ಭಾರತ ಗಿಣಿ ಎಂದು ಕರೆಯಲಾಗಿದೆ. ಗುರು ಗ್ರಂಥ ಸಾಹಿಬ್ ಗ್ರಂಥ ಗುರುಮುಖಿ ಲಿಪಿಯಲ್ಲಿದೆ. ಸಹಾಯಕ ಸೈನ್ಯ ಪದ್ಧತಿಗೆ ಸಹಿ ಹಾಕಿದ ಮೊದಲ ರಾಜ್ಯ ಹೈದರಾಬಾದ್. ನೋಡಿ, ಕನಿಷ್ಕ ಶಕಯುಗ. ಶಹಜಹಾನ್ ನಿಮಗೆಲ್ಲ ಗೊತ್ತಿದೆ. ತಾಜ್ ಮಹಲ್. ಅನಿ ಬೆಸೆಂಟ್ ಥಿಯಾಸಫಿಕಲ್ ಸೊಸೈಟಿ. ಸರ್ ಎಂ ವಿಶ್ವೇಶ್ವರಯ್ಯ ಕೈಗಾರಿಕೀಕರಣ ಅಥವಾ ನಾಶ. WC ಬೆನರ್ಜಿ ಮೊದಲ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರು. ನೋಡಿ, ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಮೊಹೆಂಜೊದಾರೋ ಪದದ ಅರ್ಥವೇನು? ಮಡಿದವರ ದಿಬ್ಬ. ಚೋಳರ ಆರಂಭಿಕ ರಾಜಧಾನಿ ಯಾವುದು? ಉರೈಯೂರು. ಜಗದ್ಗುರು ಬಾದ್ಶಾ ಎಂದು ಯಾರನ್ನು ಕರೆಯಲಾಗಿದೆ? ಎರಡನೇ ಇಬ್ರಾಹಿಂ ಆದಿಲ್ ಶಾ. ಶುದ್ಧಿ ಚಳವಳಿ ಅಂದ್ರೇನು? ಇಸ್ಲಾಂ ಮತ್ತು ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರಗೊಂಡವರನ್ನ ಹಿಂದೂ ಧರ್ಮದ ತೆಕ್ಕೆ ಕೈ ಹಿಂದಕ್ಕೆ ಕರೆಸಿಕೊಳ್ಳಲು ಸ್ವಾಮಿ ದಯಾನಂದ ಸರಸ್ವತಿ ಆರಂಭಿಸಿದ ಚಳವಳಿಯೇ ಶುದ್ಧಿ ಚಳವಳಿ. INA ಇಂಡಿಯನ್ ನ್ಯಾಷನಲ್ ಆರ್ಮಿ. ಇನ್ನು ಭಾಗ ಬಿ ಯಲ್ಲಿ ನೋಡಿ, ಈ ಕೆಳಗಿನ ಯಾವುದೇ 8 ಪ್ರಶ್ನೆಗಳಿಗೆ 2 ಪದಗಳಲ್ಲಿ ಅಥವಾ 2 ವಾಕ್ಯಗಳಲ್ಲಿ ಉತ್ತರಿಸಿ. ವಿಶ್ವ ಪರಂಪರೆ ಪಟ್ಟಿಯಲ್ಲಿರುವ ಭಾರತದ ಯಾವುದಾದರೂ 2 ಐತಿಹಾಸಿಕ ತಾಣಗಳನ್ನು ಹೆಸರಿಸಿ. ನೋಡಿ, ಅಜಂತ, ಎಲ್ಲೋರ, ಕೋನಾರ್ಕ, ಪಟ್ಟದಕಲ್ಲು, ಹಂಪಿ, ಐಹೊಳೆ, ತಾಜ್ ಮಹಲ್. ನೋಡಿ, ಈಗ ಬಹಳಷ್ಟು ಕೊಟ್ಟಿದ್ದಾರೆ, ನೀವು ಯಾವುದಾದ್ರೂ 2 ಬರೆದ್ರೆ ಸಾಕು. ಭಾರತಕ್ಕೆ ಭೇಟಿ ನೀಡಿದ 2 ಚೀನಿ ಯಾತ್ರಿಕರು ಪಾಹಿಯಾನ್ ಹ್ಯುಯೆನ್ಸಾಂಗ್. ನಿಯೋಲಿಥಿಕ್ ಪದದ ಅರ್ಥವೇನು? ನಿಯೋ ಎಂದರೆ ಹೊಸ, ಲಿಥಿಕ್ ಎಂದರೆ ಶಿಲೆ, ಹೊಸ ಶಿಲಾಯುಗ. ನೋಡಿ, ಹೊಸ, ಹಳೆ, ಮಧ್ಯ ಯಾವುದಾದ್ರೂ ಒಂದನ್ನು ಕೇಳ್ತಾರೆ ಪೇಪರ್ನಲ್ಲಿ, ಅದಕ್ಕೆ 3 ಗೊತ್ತಿಟ್ಬೇಕು ನಿಮಗೆ. ಹರಪ್ಪ ಮೊಹೆಂಜೊದಾರೋವನ್ನು ಸಂಶೋಧಿಸಿದರು ಯಾರು? ಹರಪ್ಪ ದಯಾರಾಮ್ ಸಾಹ್ನಿ, ಮೊಹೆಂಜೊದಾರೋ RD ಬೆನರ್ಜಿ. ಬೌದ್ಧ ಧರ್ಮದ ಪಂಥಗಳನ್ನು ಹೆಸರಿಸಿ. ನೋಡಿ, ಹೀನಾಯನ, ಮಹಾಯಾನ. ಕಾಳಿದಾಸನ 2 ಮಹಾಕಾವ್ಯಗಳು ರಘುವಂಶ, ಕುಮಾರ ಸಂಭವ. ಮುಘಲ್ ವಾಸ್ತುಶಿಲ್ಪದ 2 ವೈಶಿಷ್ಟ್ಯಗಳನ್ನು ಉಲ್ಲೇಖಿಸಿ. ನೋಡಿ, ಗುಮ್ಮಟಗಳು, ಎತ್ತರವಾದ ಸ್ತಂಭಗಳು, ಗುಮ್ಮಟಗಳಿರುವ ಹೆಬ್ಬಾಗಿಲು, ಕಮಾನು, ಮಿನಾರ್. ಯಾವುದಾದ್ರೂ 2 ಹೇಳಿದ್ರೆ ಸಾಕು. ಶಿವಾಜಿ ಸಂಗ್ರಹಿಸುತ್ತಿದ್ದ 2 ಪ್ರಮುಖ ತೆರಿಗೆಗಳು ಯಾವುವು? ಚೌತ್ ಮತ್ತು ಸರ್ದೇಶ್ಮುಖಿ. ಮಧ್ವಾಚಾರ್ಯರು ಯಾವ ವರ್ಷ ಮತ್ತು ಎಲ್ಲಿ ಜನಿಸಿದರು? 1238ರಲ್ಲಿ ಉಡುಪಿ ಬಳಿಯ ಪಾಜಕದಲ್ಲಿ. ಭಕ್ತಿ ಚಳವಳಿ ಪ್ರಮುಖ ಅಂಶಗಳೇನು? ಭಕ್ತಿ, ಧಾರ್ಮಿಕ ಸಾಮರಸ್ಯ, ಸಾಮಾಜಿಕ ಸಮಾನತೆ, ಲಿಂಗ ಸಮಾನತೆ. ಸ್ವಾಮಿ ವಿವೇಕಾನಂದರು ಪ್ರಕಟಿಸಿದ ಪತ್ರಿಕೆಗಳನ್ನು ಹೆಸರಿಸಿ. ಉದ್ಬೋಧನಾ, ಪ್ರಬುದ್ಧ ಭಾರತ. ಮೈಸೂರಿನ 2 ಕಮಿಷನರ್ನ ಹೆಸರಿಸಿ. ಮಾರ್ಕ್ ಕಬ್ಬನ್, ಲೆವಿಸ್ ಬೆಂಥಮ್ ಬೋರಿಂಗ್. ತೀವ್ರಗಾಮಿ ನಾಯಕರಲ್ಲಿ ಯಾರಾದರೂ 2 ಹೆಸರಿಸಿ. ಲಾಲಾಜಿ ಲಜಪತ್ ರಾಯ್, ಬಿಪಿನ್ ಚಂದ್ರಪಾಲ್, ಬಾಲ್ ಗಂಗಾಧರ್ ತಿಲಕ್. ಹೊಯ್ಸಳ ಶೈಲಿಯ ವಾಸ್ತುಶಿಲ್ಪದ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ. ಹೊಯ್ಸಳ ಕಲೆ ಲಕ್ಷಣಗಳು. ನೋಡಿ, ಹೊಯ್ಸಳ ಕಾಲವನ್ನು ದೇವಾಲಯಗಳ ವಾಸ್ತುಶಿಲ್ಪದ ಸುವರ್ಣ ಯುಗ ಅಂತ ಕರೆಯಲಾಗಿದೆ. ಹೊಯ್ಸಳ ಶೈಲಿಯಲ್ಲಿ ಏನೇನಿದೆ ನೋಡಿ. ಮುಖ್ಯ ಲಕ್ಷಣ: ನಕ್ಷತ್ರಾಕಾರದ ತಳಪಾಯ, 4 ಅಡಿ ಎತ್ತರದ ನಕ್ಷತ್ರಾಕಾರದ ಜಗತಿಯ, ಆಮೇಲೆ ತೆರೆದ ಪ್ರದಕ್ಷಿಣಾಪಥ, ನುಣುಪಾದ ಕಂಬಗಳ ರಚನೆ, ಸುಂದರವಾದ ಕೆತ್ತಿರುವ ಮದನಿಕೆ ಗೃಹಗಳು, ವಿಶಾಲವಾದ ನವರಂಗ, ಭುವನೇಶ್ವರಿ ಮೇಲ್ಛಾವಣಿ, ಪಿರಮಿಡ್ ಕರದ ವಿಮಾನ ಶಿಖರಗಳು, 1ರಿಂದ 5 ಗರ್ಭಗೃಹಗಳು. ನೋಡಿ, ಇವಕ್ಕೆಲ್ಲ ಏಕಕೂಟ, ದ್ವಿಕೂಟ, ತ್ರಿಕೂಟ, ಚತುಷ್ಕೂಟ, ಪಂಚಕೂಟ ಹೀಗೆಲ್ಲ ಕರೀತಾರೆ. ಆಮೇಲೆ ಪ್ರಮುಖ ದೇವಾಲಯಗಳು ಏನೇನು ಇವನ್ನೆಲ್ಲ ಬರೀಬೇಕು ನೀವು. ನೋಡಿ, ಇದಕ್ಕೆ 5 ಅಂಕ ಇದೆ. ಅಲ್ಲಾವುದ್ದೀನ್ ಖಿಲ್ಜಿಯ ಸುಧಾರಣೆಗಳನ್ನು ಸಂಕ್ಷಿಪ್ತವಾಗಿ ವಿಶ್ಲೇಷಿಸಿ. ನೋಡಿ, ಅಲ್ಲಾವುದ್ದೀನ್ ಆಡಳಿತ ಸುಧಾರಣೆ, ಸೈನಿಕ ಸುಧಾರಣೆ, ಕಂದಾಯ ಸುಧಾರಣೆ ಎಲ್ಲವನ್ನ ನೋಡಿಕೊಂಡು ಮುಖ್ಯವಾದದ್ದನ್ನು ಬರೀಬೇಕು ನೀವು. ಇನ್ನು ಆರ್ಥಿಕ ಸುಧಾರಣೆ. ನೆಕ್ಸ್ಟ್, ಸೋರಿಕೆ ಸಿದ್ಧಾಂತ ಬರೆಯಿರಿ. ನೆಕ್ಸ್ಟ್ ಪ್ರಶ್ನೆ, ದಾದಾಬಾಯಿ ನವರೋಜಿ ಅವರು ಪ್ರತಿಪಾದಿಸಿದಂಥ ಸೋರಿಕೆ ಸಿದ್ಧಾಂತ. ನೋಡಿ, ಭಾರತ ಸಂಪತ್ತು ಮತ್ತು ಸಂಪನ್ಮೂಲಗಳು ಯಾವುದೇ ಆರ್ಥಿಕ ಮತ್ತು ವಸ್ತು ರೂಪದ ಸಮಾನ ಆದಾಯ ಅಥವಾ ಲಾಭವಿಲ್ಲದೆ ಇಂಗ್ಲೆಂಡಿಗೆ ನಿರಂತರವಾಗಿ ಹರಿದು ಹೋಗಿದ್ದನ್ನು
ಸಂಪತ್ತಿನ ಸೋರಿಕೆ ಎಂದು ಕರೆಯಲಾಗಿದೆ. ಮೊಟ್ಟ ಮೊದಲು ಇದನ್ನು ಪ್ರತಿಪಾದಿಸಿದವರು ದಾದಾಬಾಯಿ ನವರೋಜಿ, ಪ್ರಾಪರ್ಟಿ ಆ್ಯಂಡ್ ಆನ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಅಂತ ಅನ್ನೋ ಇದರ ಕೃತಿಯಲ್ಲಿ ಹೇಳಿದ್ದಾರೆ ಅವರು. ಬ್ರಿಟಿಷರು ಭಾರತದಲ್ಲಿ ವಾಣಿಜ್ಯ ಹಿತಾಸಕ್ತಿ ಹೊಂದಿದ್ದರು, ಎಲ್ಲ ಮಾರುಕಟ್ಟೆಯಾಗಿತ್ತು. ನಮ್ಮ ಸಂಪತ್ತಿನ ಸೋರಿಕೆ ವಿಧಾನಗಳು ಯಾವ್ಯಾವ ರೀತಿ ಅದನ್ನೆಲ್ಲ ಅವರು ಬರೆದಿದ್ದಾರೆ. ಕರ್ನಾಟಕದ ಏಕೀಕರಣ ಚಳವಳಿಯನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ನೋಡಿ ಪೀಠಿಕೆ ಮುಖ್ಯವಾಗಿ ಏನೇನು ಬರ್ತದೆ ಕರ್ನಾಟಕ ಏಕೀಕರಣ ಚಳವಳಿಯಲ್ಲಿ. ವೃತ್ತಪತ್ರಿಕೆಗಳು, ಸಂಘ ಸಂಸ್ಥೆಗಳು, ಅದಕ್ಕಾಗಿ ಹೋರಾಡಿದಂತಹ ನಾಯಕರುಗಳು ಎಲ್ಲರ ಹೆಸರನ್ನು ಬರೀಬೇಕು ನೀವು. ಆಮೇಲೆ ಸಮಿತಿ, ಧಾರ್ ಸಮಿತಿ, JVP ಸಮಿತಿ, ರಾಜ್ಯಗಳ ಪುನರ್ವಿಂಗಡಣಾ ಸಮಿತಿ. ಇನ್ನು ಭಾಗ ಡಿಯಲ್ಲಿ ಈ ಕೆಳಗಿನ ಯಾವುದೇ 2 ಪ್ರಶ್ನೆಗಳಿಗೆ ತಲಾ 30ರಿಂದ 40 ವಾಕ್ಯಗಳಲ್ಲಿ ಉತ್ತರಿಸಿ. ನೋಡಿ, ಒಂದೊಂದಕ್ಕೆ 10 ಅಂಕ. ಅಶೋಕನ ಜೀವನ ಮತ್ತು ಸಾಧನೆಗಳನ್ನು ವಿವರಿಸಿರಿ. ರಾಷ್ಟ್ರಕೂಟರ ಸಾಂಸ್ಕೃತಿಕ ಕೊಡುಗೆಗಳನ್ನು ವಿವರಿಸಿರಿ. ಎಲ್ಲವನ್ನು ನೋಡ್ತಾ ಹೋಗಿ. ಇನ್ನು ಮೊಹಮ್ಮದ್ ಬಿನ್ ತುಘಲಕ್ ಅವರ ಆಡಳಿತಾತ್ಮಕ ಪ್ರಯೋಗಗಳನ್ನು ವಿಮರ್ಶಾತ್ಮಕವಾಗಿ ಪರೀಕ್ಷಿಸಿ. ನೋಡಿ, ಸಾಕಷ್ಟು ಸಾರಿ ಕೇಳಿದ್ದಾರೆ ಇದನ್ನು. ದೋಬ್ನಲ್ಲಿ ತೆರಿಗೆಗಳ ಹೆಚ್ಚಳ, ರಾಜಧಾನಿಯ ಬದಲಾವಣೆ, ಸಂಕೇತ ಮತ್ತು ನಾಣ್ಯ ಚಲಾವಣೆ, ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮದ ಕಾರಣಗಳು ಮತ್ತು ಫಲಿತಾಂಶಗಳು. ಇದು ಕೂಡ ತುಂಬ ಇಂಪಾರ್ಟೆಂಟ್. ರಾಜಕೀಯ ಕಾರಣ, ಆಡಳಿತಾತ್ಮಕ ಕಾರಣ, ಆರ್ಥಿಕ ಕಾರಣ, ಸಾಮಾಜಿಕ ಮತ್ತು ಧಾರ್ಮಿಕ ಕಾರಣಗಳು, ಸೈನಿಕ ಕಾರಣಗಳು. ಮುಖ್ಯ ಮುಖ್ಯ ಪಾಯಿಂಟ್ಸ್ಗಳನ್ನು ಬರೀಬೋದು. ಇನ್ನು ಈ ಕೆಳಗಿನ ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ, ದಿನೀಲಿಯ ಸ್ಥಾಪನೆ, ನರ್ಮದಾ ನದಿಯ ಕದನ, ಶ್ರೀರಂಗಪಟ್ಟಣ ಕದನ. ನೋಡಿ, ನರ್ಮದಾ ನದಿಯ ಕದನ ಮೊದಲಾಯಿತು 643, ನಂತರ 1581 ದೀನ್ ಇ ಇಲಾಹಿ ಸ್ಥಾಪನೆ, ಶ್ರೀರಂಗಪಟ್ಟಣ ಒಪ್ಪಂದ 1792ರಲ್ಲಿ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ 1885. ನಿಮಗೆ ಎಕ್ಸಾಕ್ಟ್ ಇದು ಗೊತ್ತಿರಲಿಲ್ಲ ಅಂದರೂ ಇಸ್ವಿ ರಫ್ ಆಗಿ ಗೊತ್ತಿತ್ತಂದ್ರೆ ನೀವು ಆರಾಮಾಗಿ ಕಾಲಾನುಕ್ರಮದಲ್ಲಿ ಜೋಡಿಸ್ಬೋದು. ಇನ್ನು ಸೂಚಿಸಿದಂತೆ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ನೋಡಿ, ಒಂದು ಭೂಪಟವನ್ನು ಕೊಟ್ಟಿರ್ತಾರೆ, ಇದನ್ನು ಭಾರತದ ನಕ್ಷೆಯನ್ನು, ಅದರಲ್ಲಿ ಈ ಐತಿಹಾಸಿಕ ಸ್ಥಳಗಳನ್ನು ಗುರುತಿಸಬೇಕು. ಕೆಲವು ಸ್ಥಳಗಳಿವೆ, ಅವನ್ನೇ ಪದೇ ಪದೇ ಕೇಳ್ತಿರ್ತಾರೆ. ನೀವು ಒಂದಿಷ್ಟು ಪ್ರಶ್ನೆ ಪತ್ರಿಕೆಯನ್ನು ನೋಡಿದರೆ ನಿಮಗೆ ಆರಾಮಾಗಿ ಗೊತ್ತಾಗ್ತದೆ. ನೋಡಿ, ತಕ್ಷಶಿಲಾ, ದಂಡಿ, ಕಲ್ಕತ್ತಾ, ಹಂಪಿ, ಕಂಚಿ ಎಲ್ಲೆಲ್ಲಿ ಬರ್ತವೆ ಅನ್ನೋದನ್ನು ತಿಳ್ಕೊಬೇಕು ನೀವು. ತಕ್ಷಶಿಲಾ ಇಲ್ಲಿ ಬಂತು, ಕಲ್ಕತ್ತಾ ಇಲ್ಲಿ, ದಂಡಿ ಇಲ್ಲಿ ಬಂತು, ಹಂಪಿ, ಕಾಂಚಿ. ಈಗ ಮೊದಲ ಮತ್ತು ನಿಮ್ಮ 2ನೇ ಮತ್ತು 3ನೇ ಪ್ರಶ್ನೆ ಪತ್ರಿಕೆಯನ್ನು ನೋಡಿದೆವು. ನಿಮ್ಮ ಸಮಾಜಶಾಸ್ತ್ರದ ಒಂದು ಪತ್ರಿಕೆ 1, 2, 3 ಅವುಗಳನ್ನು ಕೂಡ ಹಿಂದೆ ಮಾಡಿದ್ದೇನೆ. ಅವನ್ನು ಕೆಲವೊಂದಿಬ್ಬರು ನೋಡಿದ್ದೀರಿ. ಅಲ್ಲಿ ಏನಾಗಿದೆ ಅಂದರೆ ನಿಮ್ಮ ದೀರ್ಘವಾದ ಉತ್ತರಗಳನ್ನು ನೋಡಲಿಕ್ಕೆ ಆಗಿಲ್ಲ ನಮಗೆ ಬರಹ ರೂಪದಲ್ಲಿ. ಅವನ್ನು ಕೂಡ ಈಗ ಬರಹ ರೂಪದಲ್ಲಿ ನಾವು ನೋಡೋಣ, ಸಮಾಜಶಾಸ್ತ್ರದ 3 ಪತ್ರಿಕೆಗಳನ್ನು. ಮತ್ತೆ ಭೇಟಿಯಾಗೋಣ.